ಸ್ವಚ್ಛ ಮಾಡಿ ಮೈದ್ ನಡೆದು ಮತ್ತೆ ಯಾವಾಗ ಮಾಡಿದ್ದು ಮಾಡಿ ಭಾಳ ಹೇಳಿ ಮಾತಾಡಿ ಸರ್. ಮೇಂಟೆನೆನ್ಸ್ ಏನು ಮಾಡಿಲ್ಲ ಸರ್. ಮೂರು ಸರ್, ಒಂದು ಮೈದಾಡಿ ಸರ್, ಇರಪ್ಪ ಎಲ್ಲ ನಮ್ಮ ತಲೆ ತಗೊಬರ್ತಾರೆ. ಆಮೇಲೆ ಇನ್ನೊಂದು ಇದು JJMದು ಲೆಟರ್ ಸುಮ್ಮನೆ JJM ಲೆಟರ್ ದೇಶವ ಹ್ಯಾಂಡ್ ಓವರ್ ಅಂಗನವಾಡಿಗಳಿಗೆ ಕೆಲಸ ಮಾಡೋದು. ನೋಡ್ಬಿಟ್ಟು ಇದು ಈಗ ಏನಿದೆ ಅವರು ಹಸ್ತಾಂತರ ಮಾಡ್ತಾ ಇದಾರೆ, ಹಿಂದೆ ಏನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ವ್ಯಕ್ತಿ ನಾನೇ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ನೀವೊಂದು ಕರಾರ್ ಪತ್ರ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಸರ್. ಅದಕ್ಕೆ ಅವ್ರದೇ ಅವರೇ ಮೇಂಟೆನೆನ್ಸ್ ಮಾಡ್ಕೊಂಡು ಅವರೇ ಹೋಗೋದು, ಬಿಲ್ ಹೋಗಿಲ್ಲ ಎಲ್ಲ ಅವರೇ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋದು ಸರ್. ನಮ್ಮಲ್ಲಿ ಈಗ ಎಷ್ಟಿದಾವೆ ಈಗ ನಮ್ಮ ಇಲ್ವಾಲ್ದಲ್ಲಿ ಇರೋದನ್ನು ನಮಗೆ ಹಸ್ತಾಂತರ ಮಾಡಿದ್ದಾರೆ ಸರ್. ಬರೀ 3 ಇಲ್ಲ, ಇಲ್ವಾಲ್ದಲ್ಲಿ ಏನು 3 ಇದಾವೆ, 13 ಮತ್ತೆ ಮೈದ್ನಳ್ಳಿದು ಮೇಗಳಪುರದು ಎಲ್ಲ ಹಳ್ಳಿಗಳಲ್ಲಿ ಏನಿದಾವೆ ಸರ್ ಕುಡಿಯೋ ನೀರು ಶುದ್ಧ ಘಟಕದ್ದು ಅದೆಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿದ್ರೆ ಸರ್. ಈಗ ಯಾವುದೇ ರೀತಿ ಇವರು ಮೇಂಟೈನ್ ಮಾಡಲ್ಲ, ಇನ್ನು ಎಲ್ಲ ಕ್ಲೋಸ್ ಆಗೋಯ್ತು ಸರ್ RWS ಇಂದ. ಈಗ ನಮ್ಮ ಗ್ರಾಮ ಪಂಚಾಯತಿಯವರು ಅದನ್ನು ಮೇಂಟೈನ್ ಮಾಡಬೇಕು. ಅದಕ್ಕೆ ಏನು ಮಾಡಿದ್ದಾರೆ, ಇವ್ರ ಹತ್ರ ಯಾರು ಮೇಂಟೈನ್ ಮಾಡ್ತಾ ಇದ್ರು ಅದೇ ಹುಡುಗ ನಾವೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅದು ಲಾಸರಾಗಲಿ ಆದಾಯನಾರಾಗಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ನೀವು ಲಾಸ್ ಅಂದ್ರೆ ಈಗ ಒಂದರಲ್ಲಿ ಆದಾಯ ಆಗುತ್ತೆ ಸರ್. ಈಗ ನಮ್ಮದು ಮೇಗಳಪುರದಲ್ಲಿ ಬರೋದೇ ಇಲ್ಲ, ಮತ್ತು ಇನ್ನೊಂದು ನಮ್ದು ಇನ್ನೊಂದು ಶುದ್ಧ ಕುಡಿಯೋ ನೀರು ಟ್ಯಾಂಕ್ ಹತ್ರ ಅದೇ ನೀರು ತಗೊಳಕ್ಕೆ ಹೋಗಲ್ಲ. ಈಗ ಏನು ಅಲ್ಪ ಸ್ವಲ್ಪ ಅದರಿಂದ ವಾಸ್ ಮಾಡೋದೆಲ್ಲ ಇದ್ದೇ ಇರುತ್ತೆ ಸರ್. ಒಂದರಲ್ಲಿ ಈಗ 3 ಇಲ್ಲ ಸರ್, ನಮ್ಮಲ್ಲಿ 6 8 ಇದಾವೆ. 8 ಕೊಡ್ಬೇಕು ಸರ್. ಈಗ ನಮ್ಗೆ ಹಸ್ತಾಂತರ ಮಾಡೋಕ್ಕೆ 3 ಈಗ ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಸರ್. ಅವರು ಮೊದಲು 3 ಕೊಟ್ಟಿದ್ದಾರೆ, ಈಗ 3 ಒಟ್ಟಿಗೆ 8 ಅವ್ರಿಗೆ ಮೇಂಟೈನ್ ಮಾಡೋದಕ್ಕೆ ಹಿಂದೆ ಏನು ಮಾಡಿದ್ದಾರೆ ಅವ್ರಿಗೆ ಕೊಟ್ಕೊಡಕ್ಕೆ ಅಂತ ಹೇಳಿ ಸಭೆಯಲ್ಲಿ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಆಮೇಲೆ ಇನ್ನೊಂದು ಕೊಟ್ಟವ್ರೆ ಸರ್, ಅಂಗನವಾಡಿ ಶಾಲೆಗೆ ಹಿಂದೆ JJM ಇಂದ ಮಾಡಿಸಿ ಅಂತ ಹೇಳಿದ್ರು ಸರ್. ಆ್ಯಕ್ಚುಲಿ ದುಡ್ಡು ಹಾಕ್ಬೇಕಾಯ್ತು ಇವರು ಹಾಕಲಿಲ್ಲ. ಆಗ ನಾವು ಬಿಲ್ಗಳು ಕೊಡೋದು ಲೇಟ್ ಆಯಿತು, ಅದು ಕೊನೆಗೆ ವಾಪಸ್ಸು ಬೇರೆ ತಾಲೂಕು ಹೊಂಟಾಯ್ತು. ಅದನ್ನು ನಾವು ಗ್ರಾಮ ಪಂಚಾಯತಿ ನಿಧಿ 2ರಿಂದನೇ ಮಾಡಿಸಿದ್ವಿ ಸರ್. ಅದನ್ನು ಕೂಡ ಏನು ಮಾಡಿಸಿದ್ರು ಅದನ್ನು ಶರ ಬರ್ಬಿಟ್ಟು ಅದನ್ನು ಕೂಡ ನಾವೇ ಮಾಡಿಸ್ತೀವಿ. ಅದು ಪೈಪ್ ಲೈನ್ ಮಾಡ್ತಕ್ಕಂಥದ್ದು, ನೀರು ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮಾಡಿ. ಆಮೇಲೆ ಆಯಿತಾ ಅಷ್ಟೇ ಸರ್. ಅದೇ ಈಗ ನೀವು ಹಿಂದೆ ಚರ್ಚೆ ಮಾಡೋದಿಲ್ಲ ಸರ್, ಅಂಗನವಾಡಿಗಳಿಗೆ ಶುದ್ಧ ಘಟಕ ಕುಡಿಯೋ ನೀರಿನ ಘಟಕನೇ ಅದಲ್ಲ, ಅದು ಘಟಕ ಅಂತ ಬರಲ್ಲ, ಫಿಲ್ಟರ್ ಆಯಿತಾ. ಕಾಸ್ಕೊಟ್ರೆ ನಿಮಗೆ ಸರ್ 15-16 ಸಾವಿರ ಆಗುತ್ತೆ. ಅದು ಒಂದೊಂದು ಅಂಗನವಾಡಿ ಮಕ್ಕಳಿಗೆ ನೀವು ನಿಮ್ಮ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅದು ಕಳ್ತನ ಆಯಿತು ಅದಾಯಿತು ಆಮೇಲೆ ಬಿದ್ದಿದ್ಬಿಟ್ಟಂಗ ಹುಷಾರು ಮಕ್ಕಳಿಗೆ ತಲೆಗೆ ಫಿಕ್ಸ್ ಮಾಡ್ತಾರೆ, ಬೋರ್ಡೇ ಫಿಕ್ಸ್ ಮಾಡ್ಬಿಡೋದು ಸರ್. ನಲ್ಲಿ ಎಲ್ಲ ಇದೆಯಲ್ವಾ ಅಲ್ಲಿ ಸ್ಕೂಲ್ಗಳೆಲ್ಲ ಫಿಟ್ ಮಾಡೋದು ಸರ್, ಇವರೇ ಫಿಟ್ ಮಾಡೋದು. ಈಗ ಎಲ್ಲ ಕಡೆ ವಾಟರ್ ಸಪ್ಲೈ ಅಂತ ನಲ್ಲಿ ಐತಲ್ವಾ, ಯಾರು ಪ್ಲಾಂಟ್ ನೋಡ್ತಿರ್ತಿರಲ್ಲ, ಈಗ ಲೆಟರ್ ಕೊಟ್ಟವ್ರಲ್ಲ ಅವ್ರ ಸ್ಕೂಲ್ಗಳಿಗೆ ಅವರೇ ಫಿಟ್ ಮಾಡೋದು. ಆ ಸ್ಕೂಲ್ಗೆ ಯಾವ ಡಿಪಾರ್ಟ್ಮೆಂಟಿಂದ ಫಿಕ್ಸ್ ಮಾಡೋರೆ? ಇಲ್ಲ ಸರ್, ಎಲ್ಲ ಪಂಚಾಯತಿಂದನೇ ಮಾಡಿಸಿದ್ದು ಸರ್. ನಮ್ಮ ಸಾಹೇಬರು ಎಲ್ಲ ಪಂಚಾಯತಿಗೂ ಏನು ಡೆವಲಪ್ಮೆಂಟ್ ಫೀಸ್ ಇತ್ತು ಅದನ್ನು ಕ್ರಿಯೋಜನೆ ಮಾಡಿಸಿ ಎಲ್ಲ ಶಾಲೆಗಳಿಗೂ ಒಂದೊಂದು ಫಿಲ್ಟರ್ಗಳು ಕೊಡ್ತೀವಿ ಸರ್. ಓಕೆ, ಇದು ಅಂಗನವಾಡಿಗಳಿಗೆ ಆಗಿದೆ ಸರ್. ಅವ್ರು ಕೊಟ್ಟರೆ ಅಂಗನವಾಡಿಗೆ ಮಾಡ್ತೀವಿ. ಆಮೇಲೆ ಅದೇ ಟ್ಯಾಂಕ್ಗಳು ಕೆಲವೊಂದು ಸರ್, ಕೆಲವು ಹೇಳಿದಂಗೆ ನಮ್ಮ ಆಟೋಮೆಂಟ್ಗಳು ಈ ಮೇಲೆ ಕತ್ತಕ್ಕಾಗಲ್ಲ ಸರ್. ಈ ಸೈಡ್ ವಾಲ್ಸರ್ ತಲೆ ತಿರ್ಗೋಬಿದ್ದರೆ ವಾಟರ್ ಮ್ಯಾನ್ ಚೇಂಜ್ ಮಾಡ್ಬೇಕು. ಒಳ್ಳೆ ಈಗ ಎಲ್ಲ ಇಲ್ಲ ಸರ್, ವಯಸ್ಸಾದವ್ರು ನಿಮ್ದೇನು ಸಮಸ್ಯೆ ಅದಲ್ಲ ಅದೆಲ್ಲ ಲೈನ್ ಮ್ಯಾನ್ ಕೆಲಸ. ಕಂಬ ಹತ್ತಕ್ಕೆ ಬರಲ್ಲ ಅಂದ್ರೆ ಲೈನ್ ಮ್ಯಾನ್ ಹತ್ತಿಗೆ ಅವನು ಲ್ಯಾಂಡಿಂಗ್ ಮಾಡೋದಿಲ್ಲ ಸರ್. ಅದು ಏನು ಮಾಡ್ಬಿಡೋ ಗೊತ್ತಾ ಸರ್, ನಾನು ಅದು ಮೇಕತ್ತಿದಂಗೆ ನೋಡಿದ್ದೀನಿ ಹಿಂಗೆ ಸ್ಟ್ರೈಟ್ ಇದೆ ಸರ್. ಈಗ ಏಣಿ ಹಿಂಗೆ ಮಾಡ್ಬಿಡ್ತಾರೆ ಸರ್, ಹಿಂಗೆ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು. ಸೈಡಲ್ಲಿ ಏನು ಬಿಟ್ಟಿರಲ್ಲ ಸರ್. ನೀವು ಹಾಕ್ಬೇಕಲ್ಲ ನೀವು. ಅದೇ ಗುರು, ಸುಮಾರು 30 ವರ್ಷದ ಟ್ಯಾಂಕ್ ಆಗಿದ್ದು. ಅವಾಗ ಏನು ಫಂಡ್ ಮಾಡ್ತಿರ್ಲಿಲ್ಲ.
ಈಗ ಹೊಸದಾಗಿ ನಾವೇ ಒಂದು ಮಾಡಿಸ್ಬಿಡೋಣ ಸರ್ ಅದೆಲ್ಲ ಕರ್ಕನಳ್ಳಿಯಿಂದ ನಮಗೆ ಟ್ಯಾಂಕನ್ನು ಹಸ್ತಾಂತರ ಮಾಡಿಲ್ಲ ಸರ್, ಪೂರ್ಣಗೊಂಡಿಲ್ಲ. ಈಗ ಇವರೇ ಮಾಡ್ಕೊಡ್ಬೇಕಾದ್ರೆ ನಮ್ಗೆ ಹಸ್ತಾಂತರನೇ ಮಾಡಿಲ್ಲ ಇವರು. ಟ್ಯಾಂಕ್ನೇ ಹಸ್ತಾಂತರ ಮಾಡಿದ್ರೆ ನಾವು ಗ್ರಾಮ ಪಂಚಾಯತಿಯಿಂದ ಹೆಂಗ್ ಸರ್ ನಾವು ಅದಕ್ಕೆ ಏಣಿ ಮಾಡ್ತೀವಿ? ಇವ್ರು ಹಸ್ತಾಂತರ ಮಾಡಿಲ್ಲ ಇನ್ನೂ ಮಾಡಿ. ಕರ್ಕನಳ್ಳಿ ಎಲ್ಲಿ ಮಾಡಿದಿರಿ ಸರ್? ನಮಗೆ ಕರ್ಕನಳ್ಳಿ ಟ್ಯಾಂಕ್ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀರಾ? JJM ಎಲ್ಲ ಹ್ಯಾಂಡ್ ಓವರ್ ಸರ್. ಮೀಟರ್ ಟ್ಯಾಂಕ್ JJM ಮಾಡಿರೋದಲ್ಲ, ಅದು ಟ್ಯಾಂಕ್ ನಿಮ್ಮ ಇಲಾಖೆಯಿಂದ ಮಾಡಿರೋದು. ಅದನ್ನ JJM ಅಲ್ಲ, ಅದು ಹೊಸದಲ್ಲ, ಅದು ನಿಮ್ಮ ಇಲಾಖೆಯಿಂದ ಮಾಡಿರುವಂತದ್ದು. ಎಷ್ಟು ವರ್ಷ ಆಯ್ತು ಅಪ್ಲೋಡ್ ಮಾಡಿ? 4 ವರ್ಷ ಆಯ್ತು ಸರ್. 3 ವರ್ಷ ನಾನು ಬರಕ್ಕೆ ಮೊದಲೇ ಆಗಿರಪ್ಪ. ಹೌದು, ಅವ್ರು ಏನು ಕಾಂಟ್ರಾಕ್ಟರ್ ಏನು ಬಯಸೋತಾನೆ ಅಂತ ಏನೋ ಹೇಳಿದ್ರಲ್ಲ ಸರ್, ಬಂದೇ ಇಲ್ಲ. ಅದು ನಿಮ್ಮ ಟ್ಯಾಂಕ್ ಅಲ್ಲಿದೆ, JJM ಅಲ್ಲ ಅದು ಟ್ಯಾಂಕ್. JJM ಸರ್ ಅದನ್ನ ಇವಾಗ ಬಂದೇನೆ ಇರೋದು ಟ್ಯಾಂಕು. ಅದನ್ನ ಮಾಡಿಸ್ತಾ ಹೇಳ್ಬಿಟ್ಟೆ ಮಾಡಿಸಿದ್ವಿ ಸರ್. ಅದು JJM ಕರ್ಕನಳ್ಳಿದು JJM ಅಲ್ಲ. ಮಾಡಿಲ್ಲ, ಕೆಲಸ ಮಾಡಿ ಇಲಾಖೆದು ಯಾವುದು ನಿಮ್ಮ ಇಲಾಖೆಯಿಂದ ಮಾಡಿಸಿರುವಂತ ಟ್ಯಾಂಕು ನಮ್ಗೆ ಇನ್ನೂ ಹಸ್ತಾಂತರ ಆಗಿಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ಸೋಸ್ತಾ ಇದೆ. ಅದು ಅಲ್ಲಿ ರೆಡಿ ಮಾಡಿಸಿ ಪಕ್ಕದ ಟ್ಯಾಂಕು ಕನೆಕ್ಟ್ ಮಾಡಿರೋದು ಇವಕ್ಕೆ ಯಾಕೆ ಹೇಳಿ ಸ್ಕೈಟಪ್ ಬಿಲ್ಡರ್ಸ್ ಬಗ್ಗೆ ರನ್ನಿಂಗ್ ಅಲ್ಲಿ ಬರುತ್ತೆ ಸರ್. ಅದು ನೀರಲ್ಲಿ ಹೊರಟಾಯ್ತದೆ ಸರ್. 2 ಸಲ ಹೇಳಿದ್ರೆ ನಾನೇ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಸರ್. ಮೊದಲು ಸ್ಟಾರ್ಟಿಂಗ್ ರನ್ನಿಂಗ್ ಎಲ್ಲ ಐತೆ ಸರ್. ನಾನು ಇದು ಟ್ಯಾಂಕ್ ಕೊಟ್ಟಿರೋದು ನಾನು ಆದ್ರೂ ಪೈಪ್ ಹೊರಗೇಡಲ್ಲಿ JJM ಮತ್ತೆ ಇದರಿಂದ ಮನೆ ಲೆಟರ್ ಕೊಡ್ಬೇಕಮ್ಮ. ಎಷ್ಟು ವರ್ಷ ಟ್ಯಾಂಕ್ ಮಾಡಿದ್ದು? ಎಷ್ಟು ವರ್ಷ ಆಯ್ತು? 3 ವರ್ಷ ಅಂತಾನೆ. ಕರ್ಕನಳ್ಳಿ ಟ್ಯಾಂಕ್ ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರೆ ಕೊಟ್ಬಿಡಿ. ಹೊಸದಾಗಿ ಏನ್ ಮಾಡಕತ್ತ? ಪಂಚಾಯತಿ